ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ಯಾವುದೇ ಒಂದು ಚಾನಲಲ್ಲಿ ರಿಯಾಲಿಟಿ ಶೋ ಬರ್ತಿತ್ತು ಅಂತಂದರೆ ಅದರ ಡಬಲ್ ಮೀನಿಂಗ್ ಆಗಿರ್ಬೋದು, ಮಾತನಾಡುವಂಥ ಶೈಲಿ ಆಗಿರ್ಬೋದು, ಕೊಡುವಂಥ ಪಂಚಿಂಗ್ ಡೈಲಾಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಸಾಮಾನ್ಯವಾಗಿ ವೀಕ್ಷಕರು ಮಾಡ್ತಾಯಿದ್ರು. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ರವಿಚಂದ್ರನ್ ಅವರು. ಸೊ ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಹೆಸರಲ್ಲಿ ಡಬಲ್ ಮೀನಿಂಗನ್ನು ಮಾಡ್ತಾರೆ. ಅಸಮಾಧಾನವನ್ನು ರವಿಚಂದ್ರನ್ ಅವರು ಹೊರಹಾಕಿದ್ದಾರೆ. ಹಾಗಾದರೆ ಇವ್ರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಹೇಳ್ತೀವಿ. ಎಲ್ಲಿ ಹೇಳಿದ್ರು, ಏನಕ್ಕಾಗಿ ಹೇಳಿದ್ರು ಅನ್ನೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಾಸ್ಯದ ಹೆಸರಿನಲ್ಲಿ ಡಬಲ್ ಮೀನಿಂಗ್ಗಳೇ ರಾರಾಜಿಸ್ತಿರುವ ಇಂದಿನ ಹಲವು ರಿಯಾಲಿಟಿ ಶೋಗಳ ಬಗ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ. ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಚಲನಚಿತ್ರಗಳಲ್ಲಿ ಹಾಸ್ಯ ಅಂತಂದರೆ ಡಬಲ್ ಮೀನಿಂಗ್ ಅನ್ನುವಂಥ ಕಾಲ ಬಂದು ಅದೆಷ್ಟೋ ವರ್ಷಗಳಾಯಿತು. ಈ ಹಿಂದೆ ಯಾವ ರೀತಿಯಾಗಿ ಕಾಮಿಡಿ ಇತ್ತೋ ಅದೆಲ್ಲವೂ ಕೂಡ ಬದಲಾಗಿದೆ. ಈಗ ಡಬಲ್ ಮೀನಿಂಗ್ ಮಾಡಿದ್ರೇ ಜನ ನೋಡ್ತಾರೆ ಅನ್ನುವಂಥ ಕಾಲ ಇದೆ. ಅದನ್ನು ನೋಡಿ ಎಂಜಾಯ್ ಮಾಡುವ ಪ್ರೇಕ್ಷಕರು ಕೂಡ ಇದ್ದಾರೆ ಅನ್ನಿ. ಆದರೆ ಇದೀಗ ರಿಯಾಲಿಟಿ ಶೋಗಳು ಕೂಡ ಆ ಪಾತ್ರ ವಹಿಸ್ತಿರೋ ಗಂಭೀರ ಆರೋಪ ಇದೆ ಸ್ನೇಹಿತರೆ. ಇಲ್ಲಿ ಕೂಡ ಕೆಲವು ಆ್ಯಂಕರ್ಗಳು ಡಬಲ್ ಮೀನಿಂಗ್ಗಳನ್ನೇ ಹಾಸ್ಯ ಅಂದ್ಕೊಂಡಿರ್ತಾರೆ. ಅದಕ್ಕೆ ತೀರ್ಪುಗಾರರಾಗಿ ಬರುವವರು ಸಾಥ್ ನೀಡ್ತಲೇ ಆ ಡಬಲ್ ಮೀನಿಂಗನ್ನು ಮತ್ತಷ್ಟು ಅಶ್ಲೀಲ ಅನ್ನುವಂತೆ ಬಿಂಬಿಸ್ತಾರೆ. ಅದೂ ಸಾಲದು ಅನ್ನೋದಕ್ಕೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೂಡ ಹಾಸ್ಯದ ಹೆಸರಿನಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅಶ್ಲೀಲತೆಯೇ ತುಂಬಿ ಹೋಗಿದೆ. ಇಂದಿನ ಹಲವು ರಿಯಾಲಿಟಿ ಶೋಗಳಲ್ಲಿ ಅದರ ಮೂಲ ಉದ್ದೇಶ ಬಿಟ್ಟು ಅಸಭ್ಯ ಮಾತು, ಜೋಕ್, ಅಬ್ಬರದ ಕೂಗಾಟ, ಕಿರುಚಾಟಗಳೇ ಹೆಚ್ಚಾಗಿದೆ ಅಂತ ಬೈದ್ಕೊಳ್ತಲೇ ಅದನ್ನು ಆಸ್ವಾದಿಸುವ ದೊಡ್ಡ ವರ್ಗನೇ ಇದೆ. ಅಂದರೆ ನಾವು ಹೇಳೋದನ್ನು ಹೇಳ್ತೀವಿ, ಇದೇನು ಡಬಲ್ ಮೀನಿಂಗು ಅದು ಇದು ಅಂತ, ಆದರೆ ಜೊತೆಗೆ ನಗ್ತೀವಿ ಕೂಡ ಹೌದು. ಸೊ ಮಕ್ಕಳ ಕಾರ್ಯಕ್ರಮಗಳಲ್ಲೂ ಕೂಡ ಮಕ್ಕಳ ಬಾಯಲ್ಲೇ ಡಬಲ್ ಮೀನಿಂಗ್ ಹೇಳಿಸಿ ಅದನ್ನು ಹಾಸ್ಯ ಅಂದ್ಕೊಳ್ಳುವ ಕಾರ್ಯಕ್ರಮಗಳು ಎಷ್ಟಿಲ್ಲ ಹೇಳಿ. ತಾವೇನು ಹೇಳ್ತಿದ್ದೇವೆ ಅನ್ನೋದು ಮಕ್ಕಳಿಗೇ ಗೊತ್ತಿರೋದಿಲ್ಲ. ತಾವು ಹೇಳಿದ್ದನ್ನು ಕೇಳಿ ಜನರು ನಗುವಾಗ ಖುಷಿ ಪಡುವ ಅಸಭ್ಯ ಸಂಸ್ಕೃತಿಯನ್ನು ಇಂದಿನ ರಿಯಾಲಿಟಿ ಶೋಗಳು ಹುಟ್ಟು ಹಾಕ್ತಿವೆ ಸ್ನೇಹಿತರೆ. ಇದೀಗ ರಿಯಾಲಿಟಿ ಶೋಗಳಲ್ಲಿನ ಇದೇ ಡಬಲ್ ಮೀನಿಂಗ್ಗಳ ಬಗ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೌದು, ಬೇರೆ ಬೇರೆ ವಾಹಿನಿಗಳ ಕೆಲವು ರಿಯಾಲಿಟಿ ಶೋಗಳಿಗೆ ತೀರ್ಪುಗಾರರಾಗಿಯೂ ಕಾಣಿಸಿಕೊಂಡಿರುವ, ಈಗಲೂ ತೀರ್ಪುಗಾರರಾಗಿರುವಂಥ ರವಿಚಂದ್ರನ್ ಅವರು ಇದೀಗ ಇಂಥ ಶೋಗಳಲ್ಲಿನ ಅಸಭ್ಯ ಅಶ್ಲೀಲ ಮಾತುಗಳ ಬಗ್ಗೆ ಖೇದವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ರವಿಚಂದ್ರನ್ ಅವರು ಜೀ ಕನ್ನಡದಲ್ಲಿ ಪ್ರಸಾರ ಕಾಣುವಂಥ ಭರ್ಜರಿ ಬ್ಯಾಚುಲರ್ಸ್ 2ನಲ್ಲಿ ತೀರ್ಪುಗಾರರಾಗಿದ್ದಾರೆ ಸ್ನೇಹಿತರೆ. ರಿಯಾಲಿಟಿ ಶೋಗಳ ಬಗ್ಗೆ ನಟ ಹೇಳಿರೋದು ಏನಪ್ಪ ಅಂತಂದರೆ, ನಾನು ಭರ್ಜರಿ ಬ್ಯಾಚುಲರ್ಸ್ ರೀತಿಯ ಶೋವನ್ನು ಮಾಡ್ತಿರ್ತೀನಿ. ಬೆಳಿಗ್ಗೆ 10 ಗಂಟೆಗೆ ಶೋ ಶೂಟಿಂಗ್ ಆರಂಭ ಆದರೆ ರಾತ್ರಿ 11 ಗಂಟೆವರೆಗೂ ಶೂಟಿಂಗ್ ನಡೆಯುತ್ತೆ. ಅಲ್ಲಲ್ಲಿ ಬೋರ್ ಹೊಡೆಯುತ್ತೆ, ತುಂಬ ಸಿಟ್ಟು ಬರುತ್ತೆ, ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ, ಇದು ಬೇಕಿತ್ತ ಅನಿಸುತ್ತೆ ಅಂತ ತಮ್ಮ ಮನಸ್ಸಿನ ಮಾತನ್ನು ಹೊರಹಾಕಿದ್ದಾರೆ. ಯಾಕಂತಂದರೆ ಅಲ್ಲೂ ನಾವು ನೋಡ್ಬೋದು ಪಂಚಿಂಗು ಅದು ಇದು ಅಂತ ಹೇಳ್ಕೊಂಡು ಡಬಲ್ ಮೀನಿಂಗ್ ಇದ್ದೇ ಇರುತ್ತೆ. ಸೊ ರಿಯಾಲಿಟಿ ಶೋ ಅಂತ ಬಂದಾಗ, ಅದು ಕೂಡ ಕಾಮಿಡಿ ರಿಯಾಲಿಟಿ ಶೋ ಅಂತ ಬಂದಾಗ ಇತ್ತೀಚೆಗೆ ಎಲ್ಲವೂ ಕೂಡ ಅಶ್ಲೀಲ ಡಬಲ್ ಮೀನಿಂಗದ್ದೇ ಇರುತ್ತೆ. ಸೊ ಈ ಹಿಂದೆ ಪೌರಾಣಿಕ ಆಗಿರ್ಬೋದು ಅಥವಾ ನ್ಯಾಚುರಲ್ ಕಾಮಿಡಿಯನ್ನು ಮಾಡ್ತಾಯಿದ್ರು. ಈಗ ಎಲ್ಲರೂ ಕೂಡ ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು ಮಾಡ್ತಾರೆ. ಫಸ್ಟ್ ನೈಟು ಅದು ಇದು ಅಂತ ಹೇಳ್ಕೊಂಡು ತೋರಿಸ್ತಾರೆ. ಅದಿದ್ರೇ ಕಾಮಿಡಿ ಅನ್ನುವಂಥ ಸ್ಥಿತಿ ಈಗ ಬಂದಿದೆ ಸ್ನೇಹಿತರೆ. ಸೊ ಇದೇ ವೇಳೆ ರಿಯಾಲಿಟಿ ಶೋಗಳ ಕಷ್ಟದ ಕುರಿತು ಹೇಳಿರುವ ಅವರು, ಶೋ ಮುಗಿದ ಮೇಲೆ ವಿಟಿ ಹಾಕ್ತಾರೆ. 4 ತಿಂಗಳ ವಿಟಿ 2.5 ನಿಮಿಷ ಇರುತ್ತೆ. ಅದೇ ರೀತಿ ಜೀವನದಲ್ಲಿ ಒಳ್ಳೆ ಕ್ಷಣಗಳನ್ನು ಕೂಡಿಕೊಳ್ತಾ ಹೋಗಬೇಕು. ಇಡೀ ದಿನ ಚೆನ್ನಾಗಿರಲ್ಲ, ಆದರೆ ಒಂದು ಕ್ಷಣ ಚೆನ್ನಾಗಿರುತ್ತೆ. ಅದನ್ನು ಹೆಚ್ಚು ಮಾಡದಂತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಇಂಥ ಶೋಗಳನ್ನು ನೋಡುವಾಗ ಅದರಲ್ಲಿರುವಂಥ ಕೆಟ್ಟದ್ದನ್ನು ಸ್ವೀಕರಿಸಬಾರದು ಅನ್ನುವ ಅರ್ಥದಲ್ಲಿ ಅವರ ಒಂದು ಮಾತು ಇದೆ ಸ್ನೇಹಿತರೆ. ಜೊತೆಗೆ ರಿಯಾಲಿಟಿ ಶೋಗಳ ಕಷ್ಟಗಳ ಬಗ್ಗೆ ಹಾಗೆ ಅದರಿಂದ ನಾವು ಏನು ಕಲಿಬೇಕು ಅನ್ನೋದು ತಿಳಿ ಹೇಳಿದ್ದಾರೆ. ಸೊ ಇವರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ಬೋದು, ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮಕ್ಕಳ ಬಗ್ಗೆ ನಾವು ಯಾವತ್ತೂ ಕನಸು ಕಾಣಬಾರ್ದು, ಅವರ ಕನಸಿನ ಜೊತೆ ನಾವು ನಿಲ್ಲಬೇಕು. ಓದುವ ಟೈಮ್ನಲ್ಲಿ ನೀವು ಓದಿದ್ರೆ ಜೀವನ ಪೂರ್ತಿ ಆಟ ಆಡ್ಬೋದು. ಈಗ ಆಟ ಆಡಿದ್ರೆ ಜೀವನ ಪೂರ್ತಿ ಜೀವನ ನಿಮ್ಮನ್ನು ಆಟ ಆಡಿಸುತ್ತೆ. ಸೊ ನಾನು 6ನೇ ಕ್ಲಾಸ್ ಫೇಲು, ಪುಸ್ತಕ ಮುಟ್ಟಲ್ಲ ಅಂತ ಶಪಥ ಮಾಡಿದೆ. 7ನೇ ಕ್ಲಾಸ್ನಲ್ಲಿದ್ದಾಗ ಟೀಚರ್ ಬಂದು ನನಗೆ ಪ್ರಶ್ನೆ ಕೇಳಿದ್ರು. ನನಗೆ ಉತ್ತರ ಬರಲ್ಲ ಅಂತ ಅವ್ರಿಗೆ ಗೊತ್ತಿತ್ತು, ಆದರೂ ನನಗೆ ಪ್ರಶ್ನೆ ಮಾಡ್ತಾಯಿದ್ರು. ಮೊದಲ 2 ದಿನ ಬಯಸ್ಕೊಂಡೆ. ಆ ಬಳಿಕ
ಬಳಿಕ 3ನೇ ದಿನ ನಾನೇ ಬೆಂಚ್ ಮೇಲೆ ಎದ್ದು ನಿಂತ್ಕೊಂಡೆ. ಅಂದು ನಿಂತವನು ಇಂದು ಇಲ್ಲೇ ಬಂದು ನಿಂತ್ಕೊಂಡಿದ್ದೀನಿ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ರಿಯಾಲಿಟಿ ಶೋಗಳಲ್ಲೂ ಕೂಡ ಡಬಲ್ ಮೀನಿಂಗ್ ಜೋಕ್ಸು ಅದೆಲ್ಲವನ್ನ ಮಾಡ್ತಾರೆ. ಆದರೆ ಒಳ್ಳೆ ವಿಚಾರಗಳನ್ನು ನೀವು ತೆಗೆದುಕೊಳ್ಳಿ, ಅದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೋಸ್ಕರ ಅನ್ನುವಂಥದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಿಮಗೇನನ್ಸುತ್ತೆ ರಿಯಾಲಿಟಿ ಶೋಗಳ ಒಂದು ಅದರದ್ದು ಮೋಟಿವ್ ಏನಾಗ್ತಾ ಇದೆ? ಸೊ ಜನರನ್ನು ನಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಾಗಿರ್ಬೋದು, ಅಥವಾ TRP ಬರಬೇಕು, ಜನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪಹಾಸ್ಯ ಮಾಡೋದಾಗಿರ್ಬೋದು, ಅಸಹ್ಯ ಆಗಿರ್ಬೋದು, ಅಶ್ಲೀಲತೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕಾಮಿಡಿ, ಡಬಲ್ ಮೀನಿಂಗ್ ಕಾಮಿಡಿಗಳನ್ನು ಮಾಡೋದಾಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.